ಇನ್ನು ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಬೇಕಾದ್ರೆ ಕೊಲೆ ಮಾಡೋದಕ್ಕಿಂತ ಮುಂಚೆನೂ ಪಾರ್ಟಿ ಮಾಡಿದ್ರು, ಕೊಲೆಯಾದ ಮೇಲೂ ಕೂಡ ಪಾರ್ಟಿ ಮಾಡಿದ್ರು. ಆದರೆ ಕೊಲೆ ಮಾಡಿದ ಡಿ ಗ್ಯಾಂಗ್ಗೆ ಈಗ ನಡುಕ ಶುರುವಾಗ್ತಾ ಇದೆ. ಯಾಕಂದರೆ ಚಾರ್ಜ್ ಶೀಟ್ನಲ್ಲಿ ಎಲ್ಲ ವಿಷಯಗಳು ಉಲ್ಲೇಖ ಆಗಿದೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಆಗ ಬಿಂದಾಸ್ ಆಗಿ ಇದ್ದಂತಹ ಈ ಟೀಮ್ಗೆ ಈಗ ನಡುಕ ಶುರುವಾಗ್ತಾ ಇದೆ, ಎದೆಯಲ್ಲಿ ಢವ ಶುರುವಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ ಸಾಕಷ್ಟು ಸಂಕಷ್ಟಗಳನ್ನು ತಂದೊಡ್ಡುವಂತಹ ಸಾಧ್ಯತೆಗಳಿದೆ. ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ ಆರೋಪಿಗಳ ಕೃತ್ಯಗಳು. ಒಂದಾದ ನಂತರ ಒಂದು ಅವರ ಕೃತ್ಯಗಳು ಬಯಲಾಗ್ತಾ ಹೋಗ್ತಾ ಇದೆ. ರೇಣುಕಾ ಸ್ವಾಮಿ ಏನೆಲ್ಲ ಮೆಸೇಜ್ಗಳನ್ನು ಮಾಡಿದ್ದ, ಆ ಮೆಸೇಜ್ಗಳು ಕೂಡ ಇದೀಗ ಜೀವ ಹೋಗಿತ್ತು, ಆ ಮೆಸೇಜ್ಗಳಿಗೆ ಜೀವ ಬಂದಿದೆ. ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುತ್ತೆ ದರ್ಶನ್ ಅವರ ಕ್ರೌರ್ಯ ಚಾರ್ಜ್ ಶೀಟ್ನಲ್ಲಿ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪವಿತ್ರ ಗೌಡಳಿಗಾಗಿಯೇ ಕೊಲೆ ನಡೆಸಿರುವ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ಆಯಿತು, ಹತ್ಯೆಗೆ ಒಂದು ಕಾರಣ ಬೇಕಲ್ವೇ? ಯಾರೋ ಒಬ್ಬರದು ಪ್ರಾಣ ತೆಗಿಬೇಕು ಅಂದರೆ ಅದಕ್ಕೊಂದು ಕಾರಣ ಬೇಕು. ಬಲವಾದ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಪವಿತ್ರ ಗೌಡಳಿಗೆ ಮೆಸೇಜ್ ಮಾಡಿದ್ದು, ಪವಿತ್ರ ಗೌಡಳ ಕಾರಣಕ್ಕಾಗಿಯೇ ಕೊಲೆ ನಡೆಸಿರುವ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ತನಿಖಾಧಿಕಾರಿಗಳಿಗೆ ಲಭ್ಯ ಆಗಿದೆ. ಇವನಿಗೊಂದು ಗತಿ ಕಾಣಿಸುವಂತ ಪವಿತ್ರ ಗೌಡ ಹೇಳಿದ್ರಂತೆ. ಇದೇ ಕಾರಣಕ್ಕಾಗಿ, ಅಂದರೆ ಈ ಮೋಟಿವೇಶನ್ ಇದೆಯಲ್ಲ, ಈ ಮೋಟಿವೇಶನ್ನೇ ದರ್ಶನ್ ಅವರ ಕ್ರೂರತನಕ್ಕೆ ಕಾರಣ ಆಯಿತು. ಅವರು ಈ ರೀತಿಯಾಗಿ ಮೃಗೀಯವಾಗಿ ವರ್ತನೆ ಮಾಡೋದಕ್ಕೆ ಪವಿತ್ರ ಗೌಡ ಮೋಟಿವೇಶನ್ ಮಾಡಿದ್ದಿದೆಯಲ್ಲ, ಅದೇ ಕಾರಣ ಆಯಿತು ಅನ್ನುವಂತಹ ಪ್ರಶ್ನೆ, ಮಾತುಗಳು ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ಇತ್ತ ನಿನ್ನೆ ಜೈಲಿನಲ್ಲಿ ದರ್ಶನ್ ಅವರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿದ್ದಾರೆ. ವಕೀಲರ ಜೊತೆಯಲ್ಲಿ ಜೈಲಿಗೆ ಹೋಗಿ ಕಾನೂನು ಹೋರಾಟ ಯಾವ ರೀತಿಯಾಗಿ ಇರಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಕೈಗೊಳ್ಳೋರಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದರ್ಶನ್ ಜೊತೆಯಲ್ಲಿ ಚರ್ಚೆ ಮಾಡಿದಾರಂತೆ. ಹೀಗಾಗಿ ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮತ್ತೊಂದೆಡೆಯಲ್ಲಿ ಆ ತಯಾರಿ ಕೂಡ ನಡೆದಿತ್ತು, ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಯಿತು. ಈಗ ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು. ಅಂದರೆ ಏನೆಲ್ಲ ಒಂದು ಆರೋಪಗಳು ಕೇಳಿಬಂದಿದೆ, ಆರೋಪ ಪಟ್ಟಿಯಲ್ಲಿ ಏನೆಲ್ಲ ಆರೋಪಗಳನ್ನು ಸ್ಪಷ್ಟಪಡಿಸಲಾಗಿದೆ, ಯಾವ ಸೆಕ್ಷನ್ಗಳು ಬರಬಹುದು, ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆ, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ದರ್ಶನ್ ಅವರ ಬೇಲ್ಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಮುಂದಾಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣದಲ್ಲಿ ದರ್ಶನ್ ಅವರೇ ಪ್ರಮುಖ ಆರೋಪಿಯಾಗಿರೋದ್ರಿಂದ, ಪ್ರಮುಖ ಆರೋಪಿ, ಈ ಕೇಸ್ನ ಸಂಪೂರ್ಣ ಕೇಂದ್ರ ಬಿಂದು, A1 ಆರೋಪಿ ಪವಿತ್ರ ಗೌಡ ಆಗಿದ್ರೂ ಕೂಡ ಈ ಪ್ರಕರಣದ ಕೇಂದ್ರ ಬಿಂದು ದರ್ಶನ್ ಅವರು. A2 ಆರೋಪಿದಿಂದ A1 ಆರೋಪಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಹಾಗಾಗಿದ್ದೇ ಆದರೆ ದರ್ಶನ್ ಅವರಿಗೆ ಬೇಲ್ ಸಿಗುವಂಥದ್ದು ಕಷ್ಟ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದವು, ಎಲ್ಲ ಸಾಕ್ಷ್ಯಾಧಾರಗಳನ್ನು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದು ಮೊಬೈಲ್ನಲ್ಲಿ ತೆಗೆದಿರುವಂತಹ ಫೋಟೋಗಳಾಗಿರಬಹುದು, ಎಷ್ಟು CCTV ಫೂಟೇಜ್ಗಳನ್ನು ಡಿಲೀಟ್ ಮಾಡಿದರು, ಆ CCTV ಫೂಟೇಜ್ಗಳ DVRಗಳನ್ನು ರಿಟ್ರೀವ್ ಮಾಡಿರುವಂಥದ್ದು, ಇನ್ನು ಬಟ್ಟೆ ಮೇಲೆ ಬಿದ್ದಿರುವಂತಹ ರಕ್ತದ ಕಲೆಗಳೇನಿತ್ತು ಅದನ್ನೂ ಕೂಡ ಐಡೆಂಟಿಫೈ ಮಾಡುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾದರು. ಅದರಲ್ಲೂ ದರ್ಶನ್ ಅವರ ಬಟ್ಟೆ ಮೇಲೆ ಕೆಲವು ರಕ್ತದ ಕಲೆಗಳು ಸಿಕ್ಕಿದೆ ಅನ್ನುವಂಥದ್ದೇನಿದೆ, ಪವಿತ್ರ ಗೌಡ ಚಪ್ಪಲಿ ಏನಿದೆ ಆ ಚಪ್ಪಲಿ ಮೇಲೂ ಕೂಡ ರಕ್ತದ ಕಲೆ ಇತ್ತು ಅನ್ನುವಂಥದ್ದು ಲೂಮಿನಲ್ ಟೆಸ್ಟ್ನಲ್ಲಿ ಬೆಳಕಿಗೆ ಬಂದಿತ್ತು. ಇದೆಲ್ಲವೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು. ಇನ್ನು ಕೆಲವು ಆರೋಪಿಗಳು, ಇಲ್ಲ ದರ್ಶನ್ ಅವರೇ ಈ ಒಂದು ಕೊಲೆ ಮಾಡಿರುವಂಥದ್ದು, ಏನಕ್ಕೆ ಮಾಡಿದೆ ಅನ್ನುವಂತಹ ಪ್ರಶ್ನೆ ಬಂದಾಗ, ಯಾಕ್ರಪ್ಪ ಹತ್ಯೆ ಮಾಡಿದ್ದು, ಯಾಕ್ರಪ್ಪ ಇದರಲ್ಲಿ ಭಾಗಿಯಾಗಿದ್ದು ಅಂತ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ಆರೋಪಿ ಹೇಳಿದ್ದು ದರ್ಶನ್ ಅವರ ಹೆಸರು. ನಮ್ಮ ಬಾಸ್ ಹೇಳಿದರು, ಬಾಸ್ ಅವ್ರಿಗಾಗಿ ಮಾಡಿದ್ದು, ಹೀಗೆ ಎಲ್ಲರೂ ಕೂಡ ಬಾಸ್ನತ್ತ ಬೊಟ್ಟು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಅವರು ಒಂದು ರೀತಿಯಾಗಿ ಬಾಸ್ ಆಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ನಿಜವಾಗ್ಲೂ ಬಾಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಯಾವ ವ್ಯಕ್ತಿಯನ್ನ ಡಿ ಬಾಸ್ ಅಂತ ಕರಿತಾ ಇದ್ರು, ಅದೇ ವ್ಯಕ್ತಿಯನ್ನ ಕೊಲೆ ಪ್ರಕರಣದಲ್ಲೂ ಕೂಡ ಈ ಟೀಮ್ ಏನಿದೆ ಈ ಟೀಮ್ನ ಬಾಸ್ ಅಂತ ಕೂಡ ಕನ್ಸಿಡರ್ ಮಾಡಿದ್ರು ಕೂಡ ಅದನ್ನು ಕಾಕತಾಳೀಯ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ದರ್ಶನ್ ಅವರ ಅಗೇನ್ಸ್ಟ್ ಸಿಕ್ಕಿದೆ.
ಇನ್ನು ದರ್ಶನ್ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ತನಿಖೆ ಮಾಡಿದ್ರು, ವಿಚಾರಣೆ ಮಾಡಿದ್ರು, ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಳಿದ್ದು ಇಲ್ಲ ಡಿ ಬಾಸ್ ಹೇಳಿದ್ರು, ಡಿ ಬಾಸ್ ಹೇಳಿದ್ದಕ್ಕೇನೆ ನಾವು ಈ ಕೊಲೆನ ಮಾಡಿದ್ದು, ಡಿ ಬಾಸ್ ಹೇಳಿದ್ರು ಅಂತಾನೆ ನಾವು ಈ ಡೆಡ್ ಬಾಡಿನ ತೆಗೆದುಕೊಂಡು ಹೋಗಿದ್ದು, ಇಲ್ಲ ಡಿ ಬಾಸ್ ಹೇಳಿದ್ರು ಅಂತಾನೆ ನಾವು ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು, ಎಲ್ಲವೂ ಕೂಡ ಡಿ ಬಾಸ್ ಸುತ್ತ ಗಿರಿಕಿ ಹೊಡಿತಾ ಇದೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರು ಒಂದು ರೀತಿಯಾಗಿ ನಟ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಒಂದು ರೀತಿಯಾಗಿ ಅವರು ಪ್ರಮುಖ ಪಾತ್ರಧಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ A2 ದಿಂದ A1 ಆರೋಪಿಯಾಗುವಂತಹ ಸಾಧ್ಯತೆ ಕೂಡ ಇದೆ.